ಇಟ್ಸ್ ಬಿಕಾಸ್ ವಿ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಆಕೆಗೆ ಹತ್ತಿರ್ಬೋದು ಅಥವಾ ಮತ್ತೊಬ್ರಿಗೆ ಹತ್ತಿರ್ಬೋದು. ವಿನಯ್ ಮಾಡ್ಯಾನ, ಅವ್ನಿಗೆ ಒಳ್ಳೆ ಅಂಕ ಸಿಕ್ಕಾವ, ಕಷ್ಟ ಅವನು ಕನ್ಸಿಸ್ಟೆಂಟ್ ಆಗಿ ಪ್ರಯತ್ನ ಮಾಡಿದಾನ, ನಿರಂತರವಾಗಿ ಪ್ರಯತ್ನ ಮಾಡ್ಯಾನ. ಇವರು ನಿರಂತರವಾಗಿ ಪ್ರಯತ್ನ ಮಾಡಿದಾರ. ಆದ್ರೆ ಎಕ್ಸಾಮ್ ಒಳಗೆ ಏನಪ್ಪಾ ಅಂದ್ರೆ ದೇರ್ ಇಸ್ ಅ ಫ್ಯಾಕ್ಟರ್ ಆಫ್ ವಾಟ್ ವಿ ಕ್ಯಾನ್ ಸೇ, ದೇರ್ ಇಸ್ ಅ ಫ್ಯಾಕ್ಟರ್ ಆಫ್ ಲಕ್ ಆಲ್ಸೋ. ಬಹಳ ನಾವು ನಮ್ಮ ಆಯ್ಕೆಗಳಲ್ಲಿ ಬಹಳ ಸರಿಯಾಗಿರ್ಬೇಕಾಗತ್ತೆ. ಸೊ ಅದಕ್ಕಾಗಿ ಏನಪ್ಪಾ ಅಂದ್ರೆ ನೀವು ಕೂಡ ಏನ್ ಮಾಡ್ಬೇಕಂದ್ರ ಬಹಳ ಕಾನ್ಶಿಯಸ್ ಆಗಿ ಪ್ರಯತ್ನ ಮಾಡ್ಬೇಕು. ವಿನಯದ ಒಂದು ಬೆಸ್ಟ್ ಗುಣ ಏನಂದ್ರ ನೋಡ್ರಿ, ಅವನು ಪ್ರತಿ ದಿವಸ ಇಲ್ಲಿ ಗ್ರೂಪ್ ಸ್ಟಡಿ ಇದ್ದೊಳಗ ನಾವು ಏನೋ ಹೋಮ್ವರ್ಕ್ ಕೊಡ್ಲಿ ಅಥವಾ ಬೇರೆದಾರ ಕಡೆ ಕೊಡ್ಲಿ, ಸರ್ ಅವು ಪ್ರಶ್ನೆಗಳ 4 ಅಂಕದ ಪ್ರಶ್ನೆಗಳು ತಪ್ಪಾಗೋದು ಎಲ್ಲಿ ಪಾರ್ಸ್ ಅಂದ್ರ ಎಕ್ಸ್ಪ್ಲೇನ್ ಮಾಡುವಂತಲ್ಲಿ ತಪ್ತಾವ. ನಿಮ್ಮೆಲ್ಲ ಇಂಗ್ಲಿಷ್ ಒಳಗ ಅಂಕಗಳನ್ನ ಕಳ್ಸ್ಕೊಳ್ಳೋದು ಎಲ್ಲಿ, ಎಸ್ಸೆ ರೈಟಿಂಗ್ ಒಳಗ, 4 ಅಂಕದ ಪ್ರಶ್ನೆಗಳೊಳಗ, ಇಂಥದ್ರೊಳಗ ಮಾರ್ಕ್ಸ್ ಹೋಗ್ತಾವ. ಸೊ ಅದನ್ನ ಹೆಂಗ್ ಕರೆಕ್ಟ್ ಮಾಡ್ಬೇಕು, ಪ್ರತಿ ಸಲ ಉತ್ತರ ಬರೋದು ಅವ್ನು ಕಂಪ್ಲೀಟ್ ನಾವ್ ಹಂಗ ಚೆಕ್ ಮಾಡಂಗಿಲ್ಲ, ಪೂರ್ತಿ ಓದಬೇಕು ಸರ್. ನೀವು ಓದಿ ಎಲ್ಲೆಲ್ಲಿ ರೌಂಡ್ ಹಾಕ್ಬೇಕು, ತಿದ್ದಿ ಕೊಡ್ಬೇಕು ಅವ್ನು. ಇದು ಏನಪ್ಪಾ ಅಂದ್ರೆ ಅವನ ಪದ್ಧತಿ. ಓಕೆ, ದೋ ಹಿ ಇಸ್ ನಾಟ್ ಸೆಲೆಬ್ರೇಟೆಡ್ ಬಟ್ ಹಿ ಡಿಡ್ ಗುಡ್ ಥಿಂಗ್. ಹಿ ಅಚೀವ್ಡ್ ನೇಮ್ ಫಾರ್ ಅವರ್ ಇನ್ಸ್ಟಿಟ್ಯೂಷನ್. ನಮ್ಮ ಶಾಲೆಗೆ ಹೆಸರು ತಂದನ. ಹಂಗ ನೀವು ಕೂಡ ಜೀವನದಲ್ಲಿ ನೋಡ್ರಿ, ಯಾವಾಗ ಒಂದ್ ಸೋಲಿಗೆ ಅಂಜಿ ಓಡಿ ಹೋಗಂಗಿಲ್ಲ. ಅದ್ರಾಗ ಎಸ್ಪೆಷಲಿ ನನ್ನ ಕೈಲಿ ಆಗಂಗಿಲ್ಲ ಬಿಡ ಅಂತ ಹೇಳಿ ಮದುವೆ ಮಾಡ್ಕೊಂಡು ಓಡಿ ಹೋಗೋದಿಲ್ಲ. ಅರ್ಥ ಆಯ್ತಾ? ಸೊ ಬಿ ಬ್ರೇವ್. ಒಂದು ಸೋಲಿ ಜೀವನದಲ್ಲಿ ಮುಂದೆ ಯಾವಾಗೂ ಬರ್ಬೋದು. 10th ಒಳಗೆ ನಾವು ಗೆದ್ದು ಮುಂದೆ ಹೋಗಿ ಸೋತಾರು ಕೂಡ ಅದಾರ. ಅವ್ರು ಸೋತು ಅಂಜಿ ಮನೆಗೆ ಬರ್ತಾರ, ಹಂಗ್ ಮಾಡಂಗಿಲ್ಲ ಯಾವಾಗ. ಓಕೆ, ಒಂದು ಸೋಲಿಗೆ ಏನು ನಾವು ಕಳ್ಕೊಳ್ಳೋದಿಲ್ಲ. ವಿ ಕ್ಯಾನ್ ಜಸ್ಟ್ ಲೂಸ್ ಅ ಟೈಮ್. ಒಂದ್ ಸ್ವಲ್ಪ ಸಮಯವನ್ನ ಕಳ್ಕೋಬಹುದು ಹೊರತು ಮತ್ತೇನನ್ನು ಕಳ್ಕೊಳ್ಳೋದಿಲ್ಲ. ಓಕೆ, ಸೊ ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ದಟ್ ಈಸ್ ಗೋಯಿಂಗ್ ಟು ಬಿ ದ ಬ್ಯೂಟಿಫುಲ್ ಪೋಯಮ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ. The same poem carries the topic of humor as well. ಇಲ್ಲಿ ಕೂಡ ಹ್ಯೂಮರ್ ಅನ್ನ ಕಾಣ್ತೇವೆ ನಾವು, ಹಾಸ್ಯವನ್ನ ಕಾಣ್ತೇವೆ. ನಾವು ನೋಡಿದಿಲ್ಲ ಸ್ವಾಮಿ ಜೀವನ ಹೆಂಗಪ್ಪ ಅಂದ್ರೆ ಇಟ್ ವಾಸ್ ಕ್ವೈಟ್ ಹ್ಯೂಮರಸ್. ಎಷ್ಟು ಸರಳತೆ ಒಳಗೆ, ಎಷ್ಟು ಸಹಜತೆ ಒಳಗೆ, ಎಷ್ಟು ಹಾಸ್ಯ ತುಂಬಿತ್ತು ಅವನ ಜೀವನದಲ್ಲಿ. ಅಂಡ್ ದ ಪೋಯಮ್ ಹಿಯರ್ ವಿ ಹ್ಯಾವ್ ಇಸ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಬೈ ರಸ್ಕಿನ್ ಬಾಂಡ್. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ. ಗ್ರ್ಯಾಂಡ್ಮಾ ಮರ ಹತ್ತುತ್ತಾಳೆ. Ruskin Bond, one of the most celebrated writers, English writers from India. ಭಾರತದ ಅತಿ ಪ್ರಸಿದ್ಧ ಇಂಗ್ಲಿಷ್ ಬರಹಗಾರರಲ್ಲಿ ಒಬ್ರು ರಸ್ಕಿನ್ ಬಾಂಡ್. ಹೆಸರು ಕೇಳಿದ್ರೆ ಬ್ರಿಟಿಷ್ ಇದೆಯಲ್ಲ, ಬಿಕಾಸ್ ಹಿ ವಾಸ್ ಅ ಬ್ರಿಟಿಷ್ ಇಂಡಿಯನ್. ರಸ್ಕಿನ್ ಬಾಂಡ್, born in Kasauli in 1934, was now lives in Missouri. He wrote his first novel, The Room on the Roof, when he was 17 and has written more than 30 books for children. Grandma Climbs a Tree shows Bond's great ability to enjoy unusual events and actions. In his autobiography, Scenes from Writer's Life, Bond talks about his Kolkata granny as a simple person who sat alone in the evenings playing Patience, a card game. ರಸ್ಕಿನ್ ಬಾಂಡ್ ಭಾರತದಲ್ಲೇ ಹುಟ್ಟಿದ್ದಾರೆ ಅವರು 1934. ಓಕೆ, ಬಾರ್ನ್ ಇನ್ ಕಸೌಲಿ, ಪ್ರೆಸೆಂಟ್ಲಿ ಲೀವ್ಸ್ ಇನ್ ಮಿಸ್ಸೌರಿ. ಓಕೆ, ಹಿಮಾಚಲ್ ಪ್ರದೇಶದಲ್ಲಿ ಮಿಸ್ಸೌರಿ ಒಳಗಿರ್ತಾರೆ. ಹಿ ರೋಟ್ ಹಿಸ್ ಫಸ್ಟ್ ನಾವೆಲ್ ವೆನ್ ಹಿ ವಾಸ್ ಜಸ್ಟ್ 17. ಮೊದಲ ಕಾದಂಬರಿಯನ್ನು ಬರೆದದ್ದು ಎಷ್ಟನೇ ವಯಸ್ಸಿನಲ್ಲಿ? 17. Okay, is the screen visible, Vijayalakshmi? Yes, sir. Okay, then what is the name of the first novel? The Room on the Roof. The Room on the Roof. ಮಾಳಿಗೆಯ ಮೇಲಿನ ಕೋಣೆ. ಮಾಳಿಗೆಯ ಮೇಲಿನ ಕೋಣೆ. ಓಕೆ, ಸೊ ಮುಂದೆ ನೋಡ್ತಾ ಹೋಗೋದನ್ನ ಏನಪ್ಪಾ ಅಂತ ಕೇಳ್ತಾರೆ ಅಂದ್ರೆ, ದಿ ಪೊಯಮ್ ಎದ್ರ ಬಗ್ಗೆ ಇದೆ ನೋಡಿ. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ shows Bond's great ability to enjoy unusual events and actions in his autobiography. Sorry, ಇಷ್ಟನ್ನ ಅಂಡರ್ಲೈನ್ ಮಾಡಿ ಇಟ್ಕೊಡ್ರಿ ನೀವು. ಪದ್ಯ ಅದ್ರ ಬಗ್ಗೆ ಇದೆ ಅಂದ್ರೆ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಒಳಗ ರಸ್ಕಿನ್ ಬಾಂಡ್, ಜೇಮ್ಸ್ ಬಾಂಡ್ ಅಲ್ಲ. ಓಕೆ, ನಾಟ್ 007, ಇಟ್ ಇಸ್ ರಸ್ಕಿನ್ ಬಾಂಡ್. Bond's great ability to enjoy unusual events and actions. ನಮ್ಮ ದಿನನಿತ್ಯ ಜೀವನದ ಅನ್ಯೂಜುವಲ್, ಸಾಮಾನ್ಯವಲ್ಲದ, ವಿಶಿಷ್ಟವಾದ ಪ್ರಸಂಗಗಳನ್ನು ಅವ್ರು ಹೆಂಗೆ ಎಂಜಾಯ್ ಮಾಡ್ತಿದ್ರು ಅನ್ನೋದಕ್ಕೆ ಈ ಪದ್ಯ ಸಾಕ್ಷಿ. ಹೌ ಬಾಂಡ್ ಎಂಜಾಯ್ಸ್ ಅನ್ಯೂಜುವಲ್ ಇವೆಂಟ್ಸ್ ಅಂಡ್ ಆಕ್ಷನ್ಸ್ ಆಫ್ ಲೈಫ್, ಡೇ ಟು ಡೇ ಲೈಫ್. ದಿನನಿತ್ಯ ಜೀವನದ
ಪ್ರಸಂಗಗಳು, ವಿಶಿಷ್ಟ ಪ್ರಸಂಗಗಳನ್ನು ಹೇಗೆ ಅವ್ರು ಎಂಜಾಯ್ ಮಾಡ್ತಾರೆ ಅನ್ನೋಕೆ ಒಂದು ಪದ್ಯ ಸಾಕ್ಷಿ. ತಮ್ಮ ಆಟೋಬಯೋಗ್ರಫಿನಲ್ಲಿ ಕೂಡ ತಮ್ಮ ಅಜ್ಜಿ ಬಗ್ಗೆ ಬರೀತಾರೆ ಅವರು. ಆ ಅಜ್ಜಿ ಬೇರೆ, ಈ ಅಜ್ಜಿ ಬೇರೆನಾ? ಆ ಅಜ್ಜಿ, ತಮ್ಮ ಅಜ್ಜಿನೂ ಏನಪ್ಪಾ ಅಂದ್ರೆ ಕಲ್ಕತ್ತಾ ಗ್ರಾನಿ. ಶಿ ಯೂಸ್ ಟು ಸಿಟ್ ಪೇಷಂಟ್ಲಿ ಡ್ಯೂರಿಂಗ್ ದ ಈವ್ನಿಂಗ್ಸ್ ಅಂಡ್ ಪ್ಲೇಯಿಂಗ್ ಅ ಕಾರ್ಡ್ ಗೇಮ್. ಅಷ್ಟು ವಯಸ್ಸಾಗಿ ಸಮಾಧಾನದಿಂದ ಆಕೆ ಕಾರ್ಡ್ ಗೇಮ್ ಅನ್ನ ಆಡ್ತಿದ್ರು. ತನ್ನ ಅಜ್ಜಿ ಬಗ್ಗೆ ತನ್ನ ಆತ್ಮಕಥೆಯೊಳಗೆ ಬರೀತಾರೆ. ಆತ್ಮಕಥೆ ಅನ್ಲಿಕ್ಕೆ ಏನಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ? ಆಟೋಬಯೋಗ್ರಫಿ. ಓಕೆ, ಆಟೋಬಯೋಗ್ರಫಿ. ಓಕೆ, ಇದನ್ನ ನಿಮ್ಮ ಜೀವನ ಚರಿತ್ರೆನ ಬೇರೆಯವರು ಬರೆದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ದ ಲೈಫ್ ಸ್ಟೋರಿ ರಿಟನ್ ಬೈ ಸಂಬಡಿ ಎಲ್ಸ್. ವಾಟ್ ಯು ಕಾಲ್ ಇಟ್? ಏನಂತ ಕರಿತೀರಿ? ದಟ್ಸ್ ಕಾಲ್ಡ್ ಬಯೋಗ್ರಫಿ. ಬೇರೆಯವರು ಬರೆದ್ರೆ ಜೀವನ ಚರಿತ್ರೆ ಆಗುತ್ತೆ, ಬಯೋಗ್ರಫಿ. ಇಫ್ ದ ಲೈಫ್ ಸ್ಟೋರಿ ಆಫ್ ಯೋರ್ ಸೆಲ್ಫ್ ಇಸ್ ರಿಟನ್ ಬೈ ಯು ಓನ್ಲಿ, ನಿಮ್ಮ ಜೀವನ ಚರಿತ್ರೆ ನೀವೇ ಬರೆದ್ರೆ ದಟ್ ಇಸ್ ಕಾಲ್ಡ್ ಆಟೋಬಯೋಗ್ರಫಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ನಿಮ್ ಸಹಿ ಮಾಡಂದ್ರೆ ಆಟೋಗ್ರಾಫ್ ಅಂತ ಕರೀತಾರೆ, ಗೊತ್ತದ್ರಿ? ಆಟೋ ಅಂದ್ರೆ ಸ್ವಂತ. ದಟ್ ಈಸ್ ದ ಪ್ರಿಫಿಕ್ಸ್. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಪೋಯಮ್ ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಅ ಟ್ರೀ. Okay, shall we? Ready with the meanings? Okay. Grandma climbs a tree. My grandmother was a genius. You'd like to know why? Because she could climb trees spreading or high. She'd be up their branches in a trice, and mind you, when last she climbed a tree, she was 62. Ever since childhood, she had this gift for being happier in a tree than in a lift. And though as years went by, she would be told that climbing trees should stop when one grew old, and that growing old should be gone about gracefully. She would lop and say, well, I'll grow disgracefully. I can do it better. And we had to agree. For in all the garden, there wasn't a tree she hadn't been up at one time or another, having learned to climb from a loving brother when she was 6. But it was feared by all that one day she would have a terrible fall. The outcome was different. While we were in town, she climbed a tree and couldn't come down. So, this is the first half of the poem. The poem is written by James Bond. Ruskin Bond. Ruskin Bond. Ruskin Bond. Ruskin Bond. The poem Grandma Climbs a Tree ಹೆಂಗ್ ಶುರು ಆಗುತ್ತೆ ಅಂದ್ರೆ, my grandmother was a genius. You would like to know why? ನನ್ನ ಅಜ್ಜಿ ಸಾಮಾನ್ಯ ಅಜ್ಜಿ ಅಲ್ಲ, she was not an ordinary lady. My grandmother was a genius. What do you mean by genius? ಮೇಧಾವಿ, ಪ್ರತಿಭಾಶಾಲಿ. ಓಕೆ, ಪ್ರತಿಭಾಶಾಲಿ ಅಂತ ತಿಳ್ಕೊಳ್ರಿ. ಅಸಾಧಾರಣ, ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಅನ್ನ ಹೊಂದಿರೋರಿಗೆ ಜೀನಿಯಸ್ ಅಂತ ಕರೀತಾರೆ. ಓಕೆ, ಐನ್ಸ್ಟೈನ್, ನ್ಯೂಟನ್, ಓಕೆ, ಭಾಸ್ಕರ, ಇವರೆಲ್ಲರೂ, ರಾಮಾನುಜನ್, ಇವರೆಲ್ಲರೂ ಏನಪ್ಪಾ ಅಂದ್ರೆ ಜೀನಿಯಸ್. ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಅಂತ, ಅಸಾಧಾರಣ, ಅಸಾಮಾನ್ಯ ಪ್ರತಿಭೆ. ಹಂಗಾದ್ರೆ ವೈ ಡಸ್ ದ ಪೋಯಟ್ ಕಾಲ್ ಹಿಸ್ ಗ್ರಾನಿ ಜೀನಿಯಸ್? ಕವಿ ತನ್ನ ಅಜ್ಜಿಯನ್ನ ಏಕೆ ಜೀನಿಯಸ್ ಅಂತ ಕರ್ತಾನೆ? ವಾಸ್ ಶಿ ಅ ಮ್ಯಾಥಮೆಟಿಷಿಯನ್? ವಾಸ್ ಶಿ ಅ ಸೈಂಟಿಸ್ಟ್? ನೋ. ಅವಳೇನು ವಿಜ್ಞಾನಿ ಆಗಿದ್ದಳ? ಗಣಿತಜ್ಞ ಆಗಿದ್ದಳ? ಇಲ್ಲ. ನೋಡಿ, ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ಯು ವುಡ್ ಲೈಕ್ ಟು ನೋ ವೈ? ಯಾಕಂತ ತಿಳ್ಕೋಬೇಕಾ? ಯು ವುಡ್ ಲೈಕ್ ಟು ನೋ ವೈ? ಏಕಂತ ತಿಳಿಬೇಕಾ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್. ನೋಡ್ರಿ, ಯಾಕೆ ಜೀನಿಯಸ್ ಆಗಿದ್ರು ಅಂದ್ರೆ, she could climb trees. What do you mean by she could? Was able.
ವೆರಿ ಗುಡ್ ಸ್ವಾತಿ. She was ಶಿ able. ವಾಸ್ ಏಬಲ್ ಟು. ನೋಡ್ರಿ ಈಗ ಪಾಸ್ಟ್ ಟೆನ್ಸ್ ಅಲ್ಲಿ ಬರಿತಾ ಇದಾರೆ, ಶಿ ಕುಡ್ ಕ್ಲೈಮ್ ಟ್ರೀಸ್. ಅವಳು ಗಿಡ ಹತ್ತ ಬಲ್ಲವಳಾಗಿದ್ದಳು. ಓ ಮೈ ಗಾಡ್, ನಾವು ಯಾರಿಗೂ ಗಿಡ ಹತ್ತಕ್ ಬರುವತ್ತು? ವಿ ಆರ್ ವೆರಿ ಯಂಗ್. ಓಕೆ, ಯು ಆರ್ ಇನ್ ಯುವರ್ ಟೀನ್ ಏಜ್. ಕ್ಯಾನ್ ಯು ಕ್ಲೈಮ್ ಟ್ರೀಸ್? Yes, No, sir. sir. Yes, sir. Yeah, someone is telling yes, very good. Yes, sir. Now you can. ಬಟ್ ಕವಿ ಏನ್ ಹೇಳ್ತಾನೆ? ಶಿ ಕ್ಯಾನ್ ಅಲ್ಲ, ಶಿ ಕುಡ್ ಅಂತ ಹೇಳ್ತಾರೆ. ಹತ್ತ ಬಲ್ಲವಳಾಗಿದ್ದಳು. ಶಿ ವಾಸ್ ಏಬಲ್ ಟು ಕ್ಲೈಮ್ ಟ್ರೀಸ್. ಗಿಡ ಹತ್ತುವ ಸಾಮರ್ಥ್ಯ ಅವಳಲ್ಲಿ ಇತ್ತು. ಎಂತ ಗಿಡ ಅಂದ್ರ ಸ್ಪ್ರೆಡಿಂಗ್ ಆರ್ ಹೈ. ಕಡ್ಲಿ ಗಿಡ ಇರೋದಲ್ರಿ, ಸ್ಪ್ರೆಡಿಂಗ್ ಆರ್ ಹೈ. ಗಿಡ ಬೇಕಾದಷ್ಟು ದೊಡ್ಡದಿರ್ಲಿ, ಸ್ಪ್ರೆಡಿಂಗ್, ಹ್ಯೂಜ್ ಟ್ರೀ, ವಿಶಾಲವಾಗಿ ಬೆಳೆದ ಮರ ಇರ್ಲಿ. ಸ್ಪ್ರೆಡಿಂಗ್ ಆರ್ ಹೈ ಮೀನ್ಸ್ ಟಾಲ್. ವಿಶಾಲ ವೃಕ್ಷ ಇರ್ಲಿ, ಎತ್ತರದ ಮರ ಇರ್ಲಿ, ಎಂತ ಗಿಡ ಇದ್ರು ಆಕೆ ಏನ್ ಮಾಡ್ತಿದ್ರು? ಶಿ ಕುಡ್ ಕ್ಲೈಮ್ ಟ್ರೀಸ್. ಸ್ಪ್ರೆಡಿಂಗ್ ಆರ್ ಹೈ. ಸ್ಪ್ರೆಡಿಂಗ್ ಮೀನ್ಸ್ ವೆರಿ ಬಿಗ್, ಆರ್ ಸಿಂಪ್ಲಿ ಐ ಕ್ಯಾನ್ ಸೇ ಹ್ಯೂಜ್. HUGE, huge. And high means tall. ವಿಶಾಲವಾಗಿರ್ಲಿ, ಎತ್ತರವಾಗಿರ್ಲಿ, ಆಕೆ ಏನ್ ಮಾಡ್ತಿದ್ಳು? ಮೈ ಪೊಯೆಟ್ಸ್ ಗ್ರ್ಯಾಂಡ್ ಮದರ್ ಕುಡ್ ಕ್ಲೈಮ್ ಟ್ರೀಸ್. ಹಂಗಾದ್ರೆ ಸರಿ ನಾವು ಹಂಗ ಹತ್ತದಲ್ರಿ ಮಜಾ. ನೋಡ್ರಿ, ಶೀಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್. ಅಂಡರ್ಲೈನ್ ಇನ್ ಅ ಟ್ರೈಸ್. ಶೀಡ್ ಬಿ ಮೀನ್ಸ್ ಶಿ ವುಡ್ ಬಿ. She would be up their branches. She would be up their branches. ಅಂತ ಗಿಡದ ಟೊಂಗ್ಯಾಗಿರ್ತೇವಂತ. ದೇರ್ ಬ್ರಾಂಚಸ್, ಅವುಗಳ ಟೊಂಗೆಗಳು. ಬ್ರಾಂಚಸ್ ಮೀನ್ಸ್ ಟೊಂಗೆಗಳು ರೀ. ಆಕಿ ಹೆಂಗ್ ಇರ್ತಿದ್ರು ಅಂದ್ರೆ, ಹೆಂಗ್ ಹತ್ತಿದ್ರು ಅಂದ್ರೆ ನೋಡ್ರಿ, ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್. ಅವುಗಳ ಟೊಂಗೆಗಳ ಮೇಲೆ ಇರ್ತಿದ್ಳು. ಇನ್ ಅ ಟ್ರೈಸ್, ವೆರಿ ಕ್ವಿಕ್ಲಿ. ಇನ್ ಅ ಟ್ರೈಸ್ ಮೀನ್ಸ್ ವೆರಿ ಅತಿ ಬಹಳ ವೇಗವಾಗಿ. You might have seen Koti Raja, how he could climb walls. ಹೌದಾ? That is genius of him. Koti Raja ಕೇಳಿರಲಿಲ್ಲ ಚಿತ್ರದುರ್ಗದಾಗ? He could climb so easily like a monkey. ಮಂಕಿ ಹಂಗ ಜೋತಾಡ್ತಾನ. ಹಂಗ ಈಕಿ ಕೂಡ ಹೆಂಗಂದ್ರೆ ಗಿಡ ಹೆಂಗ್ ಏರ್ತಿದ್ರ ಅಂದ್ರೆ ಇನ್ ಅ ಟ್ರೈಸ್, ವೆರಿ ಕ್ವಿಕ್ಲಿ. ಪಟ 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 ಏರ್ತಿದ್ರು, ಲೀಲಾ ಜಾಲವಾಗಿ ಗಿಡ ಏರ್ತಿದ್ರು ಅಂತ. ಬೇಕಾದಂತ ದೊಡ್ಡದಿರ್ಲ. ನಾವು ಏರ್ತೇವೆ ಅಂದ್ರಲ್ಲ, ಇದಾಗ ಸಣ್ಣದ ಗಿಡ ಇರ್ಬೇಕಾದತ್ತ, ಒಂದ್ ಸಣ್ಣದ ಪೇರಿ ಗಿಡ, ಒಂದ್ ನೆಲ್ಲಿ ಗಿಡ ಅಟ್ಟ ನಮ್ಕಿಂತ ಒಂದ್ ಡಬಲ್ ಎತ್ತಿದ್ರೆ ಸಾಕು. ಅದ್ ದೊಡ್ಡ ದಪ್ಪ ಗಿಪ್ ಇದ್ದು ಅಂದ್ರೆ ಅದೇನ್ ಕೆಲಸ ಆಗೋದಿಲ್ಲ. ಬಟ್ ಹಂಗಿಲ್ಲ. ಶಿ ಕುಡ್ ಕ್ಲೈಂಬ್, ಪೊಯೆಟ್ಸ್ ಗ್ರ್ಯಾಂಡ್ ಮಾ ಕುಡ್ ಕ್ಲೈಂಬ್ ಎನಿ ಟೈಪ್ ಆಫ್ ಟ್ರೀಸ್. ಓಕೆ, ಅಂಡ್ ಮೈಂಡ್ ಯು, ರಿಮೆಂಬರ್, ಮೈಂಡ್ ಯು ಮೀನ್ಸ್ ನೆನ್ಪಿಟ್ಕೊಡ್ರಿ. ಹೂ ಇಸ್ ದ ಯು? ಯು ಅಂದ್ರೆ ಯಾರಿಲ್ಲಿ? ರೀಡರ್, ಓದುಗರು. ಕವಿತೆಯನ್ನ ಓದ್ತಾ ಇದೀವಲ್ಲ, ನಮಗ ನೆನ್ಪು ಹೇಳ್ತಾರೆ ಕವಿ. ರಸ್ಕಿನ್ ಬಾಂಡ್ ಹೇಳ್ತಾರೆ, ಯಾಕಾಕಿ ಜೀನಿಯಸ್ ಆಗಿದ್ರು ಹೇಳ್ರಿ? ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್ ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಸ್ಪ್ರೆಡಿಂಗ್ ಆರ್ ಹೈ ಇನ್ ಅ ಟ್ರೈಸ್. ಓಕೆ, ಅದಕ್ಕೆ ಕವಿ ಜೀನಿಯಸ್ ಅಂತ ಕರೀತಾರೆ. ಅಂಡ್ ಮೈಂಡ್ ಯು, ನೆನ್ಪಿಟ್ಕೊಳ್ರಿ. ಅಂಡ್ ವೆನ್ ಶಿ ಲಾಸ್ಟ್ ಶಿ ಕ್ಲೈಂಬ್ಡ್ ಟ್ರೀ, ಶಿ ವಾಸ್ 62. ಕೊನೆ ಸಲ ಗಿಡ ಏರಿದಾಗ ಆಕಿ ವಯಸ್ಸು ಎಷ್ಟಿತ್ತಂದ್ರ 62. ಓಯಪ್ಪ, 62 ಮುದುಕಿಗಳು ಮೂಲ್ಯಾಗ ಬಡಿಗಿ ಹಿಡ್ಕೊಂಡ್ ಕೂತಿರ್ತಾವ. ಹೌದಾ? ಒಂದು ಚಂದಾಗ ಒಂದ್ ಕೊಡ ನೆಗೋದಿಲ್ಲ. ಆದ್ರ ಅಜ್ಜಿ ಅಂತಕ್ಕಿದ್ರಪ್ಪ ಅಂದ್ರ ವೆನ್ ಶಿ ವಾಸ್ 62 ಶಿ ಕ್ಲೈಂಬ್ಡ್ ದ ಟ್ರೀ ಫಾರ್ ಲಾಸ್ಟ್ ಟೈಮ್. ಕೊನೆ ಸಲ ಗಿಡ ಏರಿದ್ಳು. ಹಂಗಂದ್ರ ಅರ್ಥ ಏನು? ಈಗ ಗಿಡ ಏರ್ತಾ ಇಲ್ಲ. ಕವಿತೆಯನ್ನು ಬರೆಯುವಾಗ ಗಿಡ ಆಕೆ ಏರಂಗಿಲ್ಲ, ಬಿಟ್ಟಿದಾಳ. ಈಗ 62ರಾಗ ವಯಸ್ಸದಾಗ ಮುದುಕಿ ಗಿಡ ಏರ್ತಿದ್ ಅಂದ್ರೆ ಸಾಮಾನ್ಯ ಮುದುಕಿ ಅಲ್ಪ ಇದ. ಹೌದಲ್ರಿ? ಸಾಮಾನ್ಯ ಅಂತೂ ಅಲ್ಲ. ಅದಕ್ಕೆ ಕವಿ ಏನಂತ ಕರೆದಾನ ಆಕಿಗೆ? Genius. Yeah. You simply cannot become genius by having Parle G. Parle G ತಿಂದ್ರೆ ಜೀನಿಯಸ್ ಆಗುದಿಲ್ಲ. You will become diabetic. Not more than that. Parle G ಒಳಗೆ ಜಿ ಅಂದ್ರೆ ಜೀನಿಯಸ್ ಅಂತ ತಿಂದ್ಬಿಟ್ರೆ ಆಗೋದಿಲ್ಲ. You have to try hard. Okay? ಹಂಗಾದ್ರೆ 62ರಲ್ಲಿ ಗಿಡ ಏರಿದಾಳಂದ್ರ ಈಗ ಏನಾಯ್ತು? ಯಾಕೆ ಗಿಡ ಎರೆದು ಬಿಡ್ತಾಳ ನೋಡ್ರಿ. ಹಂಗಾದ್ರೆ ಈ ಗಿಡ ಏರುವ ಟ್ಯಾಲೆಂಟ್ ಅವಳಿಗೆ ಯಾವಾಗ ಬಂತು? ಲೈನ್ ನಂಬರ್ 5 ನೋಡ್ರಿ.
ever since childhood she had this gift. See, ಇಲ್ಲಿ ಕೂಡ ಡಿ ಅನ್ನ ಅಪಾಸ್ಟ್ರಫಿ ಮಾಡಿ ಬರ್ದಾರ. ಮ್ಯಾಲೆ ಡಿ ಐತಿ, ವುಡ್ ಅಂತ ಅರ್ಥ, ಇಲ್ಲಿ ಹ್ಯಾಡ್ ಅಂತ ಅರ್ಥ. ಯಾಕೆ ಹೇಳ್ಬೋದಾ ಯಾರಾದ್ರು? ಕ್ಯಾನ್ ಎನಿಬಡಿ ಎಕ್ಸ್ಪ್ಲೇನ್ ಟು ಮೀ? ಮೇಲೆ ವುಡ್, ಇಲ್ಲಿ ಹ್ಯಾಡ್ ಯಾಕ? ಮ್ಯಾಲಿಂತ್ರ ಮುಂದ್ರಿ V1 ಐತ್ರಿ, ಇಲ್ಲಿ ತಳಗಿಂತ್ರ ಮುಂದ್ರಿ V2 ಐತ್ರಿ. V3 ಐತಿ. ವೆರಿ ಗುಡ್ ಅಶ್ವಿನಿ, ವಂಡರ್ಫುಲ್, ರಿಯಲಿ ಪ್ರೌಡ್ ಆಫ್ ಯು. ಓಕೆ, ಮೇಲೆ ಏನೈತಿ ಅಂದ್ರೆ ಮುಂದೆ V1 ಐತಿ, ವುಡ್ ಬಿ ಅಪ್ ಅಂತ ಇದೆ. ಓಕೆ, ಬಿ ಇದೆ ಇಲ್ಲಿ, ವಿಲ್ ಬಿ, ವುಡ್ ಬಿ, ಲೈಕ್ ದಟ್. ಇಲ್ಲಿ ಹ್ಯಾಡ್ ಮುಂದೆ ಫಸ್ಟ್ ಹ್ಯಾಡ್ ಐತಲ್ರಿ ಅಪಾಸ್ಟ್ರಫಿ, ಅದು ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ಹ್ಯಾಡ್ ಐತಿ, ಅದು ಮೇನ್ ವರ್ಬ್. ಹ್ಯಾವ್, ಹ್ಯಾಡ್, ಹ್ಯಾಡ್. ಓಕೆ, ಯಾಕೆ ಕವಿ ಹೇಳ್ತಾರೆ ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ಓಕೆ, ಎವರ್ ಸಿನ್ಸ್ ಚೈಲ್ಡ್ಹುಡ್, ಇದು ಇವತ್ತಿನ ಒಂದು ಪ್ರತಿಭೆ ಅಲ್ಲ. ಇಟ್ ಹ್ಯಾಸ್ ಕಮ್ ಫ್ರಮ್ ಚೈಲ್ಡ್ಹುಡ್, ಸಿನ್ಸ್ ಹರ್ ಚೈಲ್ಡ್ಹುಡ್, ಬಾಲ್ಯದಿಂದ ಕಲ್ತಾಳಕ್ಕೆ. ಎವರ್ ಸಿನ್ಸ್ ಚೈಲ್ಡ್ಹುಡ್ she had this gift. What do you mean by gift? ಬಹುಮಾನ. Okay, ಬಹುಮಾನ ಅಲ್ಲ. Kaveri, do you have any idea what do you mean by gift here? ಉಡುಗೊರೆ. ಕಲೆ. ಗುಡ್ ಈವ್ನಿಂಗ್. ಉಡುಗೆ. ವರ. Yes, exactly. ಕೊಡುಗೆ. She had fashion for climbing trees. Gift. Yeah. Very good, Swati. Gift means ಕಾಣಿಕೆ, ಉಡುಗೊರೆ ಅಲ್ಲ. ಇಲ್ಲಿ ದೇವರು ಕೊಟ್ಟಂತ ಗಿಫ್ಟ್ ಇದು. ಈಗ ಅವನಲ್ಲಿ ಒಬ್ಬ ಮನುಷ್ಯ ಬಹಳ ಟ್ಯಾಲೆಂಟೆಡ್ ಅದಂದ್ರೆ ಅವ್ನಿಗೆ ಏನಂತಂದ್ರೆ ಗಿಫ್ಟೆಡ್ ಅಂತ ಕರೀತಾರ. ಈಸ್ ಎ ಗಿಫ್ಟೆಡ್ ಮ್ಯಾನ್ ಬಿಕಾಸ್ he already has been gifted with many talents by God. Okay, ಅದಕ್ಕೆ ಗಿಫ್ಟ್, ಗಿಫ್ಟೆಡ್ ಅಡ್ಜೆಕ್ಟಿವ್. ಗಿಫ್ಟೆಡ್ ಅಂದ್ರೆ ಹೈಲಿ ಟ್ಯಾಲೆಂಟೆಡ್ ಅದಾರೆ, ಗಿಫ್ಟೆಡ್ ಅಂತಾರೆ. ಹುಡ್ತಾನ ಹಂಗಿರ್ತಾರ ಅಂತವ್ರು. ಆಗಲೇ ಹೇಳಿನಲ್ಲ, ವೆನ್ ದ ಬಾಯ್ ಕುಡ್ ರೀಡ್ ನ್ಯೂಸ್ ಪೇಪರ್ಸ್ ಅಟ್ ದ ಏಜ್ ಆಫ್ 3. ಇನ್ನು ನಮ್ಗೆ ಇನ್ನು ಮುಟ್ಸಿರಂಗಿಲ್ಲ ಅವಾಗ. ಅಂತದಕ್ಕೆ ಗಿಫ್ಟೆಡ್ ಅಂತ ಕರೀತಾರೆ. ಹಂಗಾದ್ರೆ ಈಕಿಗೂ ಬಾಲ್ಯದಿಂದ ಒಂದು ಕೊಡುಗೆ, ಕಲೆ, ಪ್ರತಿಭೆ ಇತ್ತು. ಗಿಫ್ಟ್ ಅಂದ್ರೆ ಪ್ರತಿಭೆ ಅನ್ಕೊಳ್ರಿ, ಕಲೆ ಅನ್ಬೋದು, ಕೊಡುಗೆ, ದೇವರು ಕೊಟ್ಟಂತ ಕೊಡುಗೆ ಏನಿತ್ತು ನೋಡ್ರಿ. ಎವರ್ ಸಿನ್ಸ್ ದಿ ಚೈಲ್ಡ್ಹುಡ್ she had this gift for being happier in a tree than in a lift. ಲಿಫ್ಟ್ ಒಳಗೆ ಹೋದ್ರೆ ಖುಷಿ ಆಗುತ್ತೆ ನಿಮ್ಗೆ? ಹೌ ಡು ಯು ಫೀಲ್? ಡು ಯು ಫೀಲ್ ಹ್ಯಾಪಿ? ಎಕ್ಸಾಕ್ಟ್ಲಿ. ಅಂತ ಕೆಳಗೆ ಮನಿ ಅಂಟ ಮೇಲೆ ನಿಲ್ಲೋದಕ್ಕೆ, ಮಾಳಿಗೆ ಮೇಲೆ ನಿಂತು ಹೊರಗೆ ನೋಡೋದಕ್ಕೆ ಖುಷಿ ಆಗ್ತದಿಲ್ಲ? ಕೆಳಗಿನ ರೂಮ್ ಗಿಂತ ಯಾವಾಗ್ಲೂ ಅಟ್ಟದ ಮೇಲಿನ ರೂಮ್ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ, ಹೌದಾ? ಇಟ್ ಈಸ್ ದ ಕ್ವೈಟ್ ಕಾಮನ್. ಆದ್ರ ಮನಿ ಲಿಫ್ಟ್ ಒಳಗೂ ಇಷ್ಟ ಇಲ್ಲ ಆಕಿಗೆ, ಆ ಮಾಳಿಗೆನೂ ಬೇಕಾಗಿಲ್ಲ. ಅದಕ್ಕಿಂತ ಹೆಚ್ಚು ಖುಷಿ ಯಾವ್ದ್ರಲ್ಲ ಐತಿಪ್ಪ ಆಕಿಗೆ ಅಂದ್ರ ನೋಡ್ರಿ, ಕಂಪ್ಯಾರೇಟಿವ್ ಡಿಗ್ರಿ ಬಳಸ್ಯಾರ. ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ಮನೆಯ ಮಾಳಿಗೆಗಿಂತ ಹೆಚ್ಚು ಖುಷಿ ಕೊಡೋದು ಯಾವ್ದಂದ್ರ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ, ಗಿಡದಲ್ಲಿ ಸಂತೋಷವಾಗಿರೋದೇ ಆಕಿಗೆ ಇಷ್ಟ. ಸೊ ವಾಟ್ ಇಸ್ ದ ಗಿಫ್ಟ್? ಹಂಗಾದ್ರೆ ಈಗ ಭಗವಂತ ಕೊಟ್ಟಿರುವಂತ ಗಿಫ್ಟ್ ಯಾವ್ದಕ್ಕಿಗೆ? Climbing trees. ಅದನ್ನ ಇಲ್ಲೇ ಹೇಳ್ತಾರೆ, ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ಲಿಫ್ಟ್ ಗಿಂತ ಟ್ರೀಸ್ ಒಳಗ್ ಖುಷಿ ಆಗಿರೋದೆ ಆಕೆಗೆ ಭಗವಂತ ಕೊಟ್ಟಂತ ಒಂದು ವರ, ಗಿಫ್ಟ್ ಅಂತ ನಾವು ಹೇಳ್ಬಹುದು. ಓಕೆ, ಸೊ ಶಾಲ್ ವಿ ಮೂವ್ ಫಾರ್ವರ್ಡ್? ಆರ್ ದೇರ್ ಎನಿ ಡೌಟ್ಸ್ in the stanza 1? No, sir. Is it clear? No, sir. Please Yes, ask sir. this No, poem. sir. This poem, please listen to me. This poem will get you 4 marks. 4 ಅಂಕದ ದೀರ್ಘ ಪ್ರಶ್ನೆಗೆ ಬರುವಂತ ಒಂದು ಪದ್ಯ ಇದು. ಕಥೆಯ ಪದ್ಯದ ಸಾರಾಂಶವನ್ನು ಬರೀಬೇಕಾಗತ್ತೆ 4 ಅಂಕಕ್ಕೆ. ಓಕೆ, ಅದಕ್ಕಾಗಿ ಕರೆಕ್ಟ್ ಆಗಿ ಕೇಳ್ಕೊಡ್ರಿ. ಐ ವಿಲ್ ಡೀಲ್ ದ ಪೋಯಮ್ ಇನ್ 2 days. ಇವತ್ತು ಅರ್ಧ, ಈಗ ಹಾಫ್ ಅಷ್ಟ ಓದ್ತೀನಿ, ನಾಳೆ ಹಾಫ್. Because our students are also half, right? Okay, sir. Are you half? You accept it? Okay. No, sir. ಹಾಫ್ ಇದ್ದಾರನ್ನ ಸ್ವಲ್ಪ ಫುಲ್ ಮಾಡ್ಬೇಕಂತ ಹೇಳಿ ನಾವ್ ಏನ್ ಮಾಡತ್ತೀವಿ ಅಂದ್ರೆ ಟ್ರೈ ಮಾಡತ್ತೀವಿ. ನೋಡಿ, ಲೆಟ್ ಅಸ್ ಸಿ ವೆದರ್ ಯು ವಿಲ್ ರಿಮೇನ್ ಹಾಫ್ ಆರ್ ನಾಟ್. ಓಕೆ, ಹಾಫ್ ಆಗಿ ಉಳಿತಿರೋ ಇನ್ನು ಮುಂದೆ ಹೋಗ್ತಿರೋ ನೋಡೋಣ. ಓಕೆ, ಸೊ ಲೆಟ್ಸ್ ಮೂವ್.
ಹಾಗಾದ್ರೆ ಇಲ್ಲಿ ಮೊದಲ ಸ್ಟಾಂಜನಲ್ಲಿ ಏನ್ ನೋಡಿದ್ವಿ ನಾವು? The poet's grandmother or granny was absolutely a genius because she was able to climb trees, huge or tall trees, and very quickly. And she had this gift of being happy in a tree since her childhood. ಬಾಲ್ಯದಿಂದನೇ ಆ ಒಂದು ಗಿಡಗಳಲ್ಲಿ ಏರಿ ಖುಷಿಯಲ್ಲಿರೋದು ಆಕೆಗೆ ತುಂಬಾನೇ ಇಷ್ಟ ಆಗಿತ್ತು. And though as years went by, she would be told that climbing trees should stop when one grew old, and that growing old should be gone about gracefully. Should laugh and say, well, I'll grow disgracefully. I can do it better. And we had to agree. ಏನಂತ ಹೇಳ್ತಾರೆ ನೋಡ್ರಿ? ಅಂಡ್ ದೌ ಅದಾಗ್ಯೂ ಇಷ್ಟೆಲ್ಲ ಖುಷಿಯಿಂದ ಸಣ್ಣಾಗಿದ್ದಂದ್ರೆ ಗಿಡ ಇರ್ತಾಳ. ಗಿಡ ಇರೋದಂದ್ರೆ ಆಕೆಗೆ ಅದು ಸೆಕೆಂಡ್ ನೇಚರ್. ಕ್ಲೈಂಬಿಂಗ್ ಟ್ರೀಸ್ ಇಸ್ ಸೆಕೆಂಡ್ ನೇಚರ್ ಟು ಹರ್. ಆಕೆ ಸ್ವಭಾವನ ಆಗ್ಬಿಟ್ಟೈತಿ ಗಿಡ ಹತ್ತದಂದ್ರೆ. ಆಕೆಗೆ ಏನದು ಪ್ರಶ್ನೆನೇ ಅಲ್ಲ. ಅಂತದ್ರಲ್ಲಿ ಆಸ್ ಇಯರ್ಸ್ ವೆಂಟ್ ಬೈ, ವರ್ಷಗಳು ಕಳೆದಂತೆ. ಅಂಡರ್ಲೈನ್ ದ ಫ್ರೇಸ್ ಆಸ್ ಇಯರ್ಸ್ ವೆಂಟ್ ಬೈ. ವರ್ಷಗಳು ಉರುಳಿದಂಗ ಆಕೆಗೆ ವಯಸ್ಸಾದಂಗ she would be told, ಹೇಳಕತ್ರ ಜನ ನೋಡಿ ಪ್ಯಾಸಿವ್ ವಾಯ್ಸ್ ನಲ್ಲಿದೆ. she'd be told means somebody others told her. ಬೇರೆಯವರು ಆಕೆಗೆ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡ್ರಿ? she would be told, indirect speech, passive voice. ಆಕೆಗೆ ಜನ ಯಾರು ಹೇಳಿರ್ಬೋದು ಹಂಗಂದ್ರ? her family members, ಒಂದೇದು her family members, her neighbors or her well wishers. ಕುಟುಂಬಸ್ಥರು, ನೆರೆಹೊರೆಯವರು ಮತ್ತೆ ಹಿತೈಷಿಗಳು, ವೆಲ್ ವಿಷರ್ಸ್, ಇವರೆಲ್ಲ ಆಕೆಗೆ ಅಡ್ವೈಸ್ ಮಾಡಿರ್ತಾರೆ. ಹೆಂಗ್ ಅಡ್ವೈಸ್ ಮಾಡ್ತಾರೆ? ವಯಸ್ಸಾದಂಗ ಇನ್ನೆಲ್ಲ ವಯಸ್ಸಾತ್ವ ಸ್ವಲ್ಪ ಹುಷಾರ್ಲಿರ್ಬೇಕು, ಸಮಾಧಾನ ನಡಿಬೇಕು. ಮನ್ಯಾಗ ಜರ್ಕೋದು ಬಿದ್ರಿ ಅಂದ್ರೆ ಎಲ್ಲೋದು ಮುರಿದು ಅಂದ್ರೆ ಏನ್ ಮಾಡಾರ? ಹುಷಾರ್ ತಿರ್ಗಾಡ್ತಾರೆ. ಹಿಂಗೆಲ್ಲರೂ ವಯಸ್ಸಾದವ್ರಿಗೆ ಅಡ್ವೈಸ್ ಮಾಡ್ತೀವಿ, ಹೌದಾ? ನಿಮ್ ಮನೇಲಿ ನೋಡಿರ್ತೀರಿ ನೀವು. ಓಕೆ, ಬಟ್ ಇಲ್ಲಿ ಹೇಳ್ತಾರೆ ಆಕಿಗೆ ಏನ್ ಹೇಳಕತ್ತಾರ ನೋಡ್ರಿ? ಶಿ ವುಡ್ ಬಿ ಟೋಲ್ಡ್ ದ್ಯಾಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೂ ಓಲ್ಡ್. ಒಬ್ಬ ಮನುಷ್ಯನಿಗೆ ವಯಸ್ಸಾದ್ಮೇಲೆ ಗಿಡ ಹತ್ತುದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಆಕಿಗೆ ಏನ್ ಮಾಡಿದ್ರು? ಅಡ್ವೈಸ್ ಮಾಡಿದ್ರು ನೋಡ್ರಿ. ಏನ್ ಅಡ್ವೈಸ್ ಮಾಡ್ತಾರೆ? ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್. ಸುಧಾರಾಣಿ, ವಾಟ್ ವಾಸ್ ದ ಅಡ್ವೈಸ್? ಕಾವೇರಿ, ವಾಟ್ ವಾಸ್ ದ ಅಡ್ವೈಸ್? Climbing trees. ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್. ಗಿಡ ಹತ್ತುದನ್ನ ನಿಲ್ಲಿಸ್ಬೇಕು ನೋಡ್ರಿ, ಆಗ್ರಹ ಮಾಡ್ತಾರೆ. ಯಾಕ? ವೆನ್ ಒನ್ ಗ್ರೂ ಓಲ್ಡ್, ವಯಸ್ಸಾದ್ಮೇಲೆ ಏನಾದ್ರೂ ಆತ್ಮೀಯ ಏನ್ ಮಾಡಾರ? ವೆನ್ ಒನ್ ಗ್ರೂ ಓಲ್ಡ್, ನೋಡ್ರಿ ವಯಸ್ಸಾದ್ಮೇಲೆ ಯು ಮಸ್ಟ್ ಸ್ಟಾಪ್ ವಾಟ್? ಯು ಮಸ್ಟ್ ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಅಂತ ಕವಿ ಯಾರು ಹೇಳ್ತಾರೆ? ಯಾರು ಹೇಳಿದ್ರಲ್ಲ? ಹೂ ಅಡ್ವೈಸ್ ಸೊ? Family Her members. family member, Family member, well-wishers. ಯಾ ವೆರಿ ಗುಡ್, ವಂಡರ್ಫುಲ್. ನೋಡಿ, ಹಾಗಾದ್ರೆ ಮತ್ತೆ ಅಷ್ಟೇ ಹೇಳಂಗಿಲ್ಲ ಅವ್ರು. ಮತ್ತೆ ಹೇಳ್ತಾರೆ ವಯಸ್ಸಾದ್ಮೇಲೆ ಗಿಡ ಹತ್ತೋದೆಲ್ಲ ಬಿಡ್ಬೇಕು. ಅಂಡ್ ದ್ಯಾಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಗ್ರೋಯಿಂಗ್ ಓಲ್ಡ್, ವಯಸ್ಸ ಹೆಂಗ್ ಕಳಿಬೇಕಂದ್ರೆ ನೀನು ವಯಸ್ಸಾಗತ್ತೈತಿ ನಿನಗೆ ಹೆಂಗಿರ್ಬೇಕು? ಯು ಶುಡ್ ಲಿವ್ ಗ್ರೇಸ್ಫುಲಿ. ವಾಟ್ ಯು ಮೀನ್ ಬೈ ಗ್ರೇಸ್ಫುಲಿ? ಮರ್ಯಾದೆಯಿಂದ, ಎಕ್ಸಾಕ್ಟ್ಲಿ. ಆಕರ್ಷಕವಾಗಿ, ಗೌರವದಿಂದ ಬಾಳ್ಬೇಕು, ಮರ್ಯಾದೆಯಿಂದ ಇರ್ಬೇಕು. ಏನ್ ಮುದಿಕ 60 ವರ್ಷ ಆಗೈತಿ ಗಿಡ ಹತ್ತೈತಿ ಏನಂತಾರ ಮಂದಿ? ತಿಳಿಯಂಗಿಲ್ಲ. ಸ್ವಲ್ಪ ಮಂದಿ ಮುಂದಕ್ಕೆ ಮರ್ಯಾದೆ ಕಳಿಬೇಡ. ನಮ್ದ ಮುದಿಕ 60 ವರ್ಷ ಆದ್ರು ಏನಪ್ಪಾ ಅಂದ್ರ ಬಾಯಾಗಿನ ಹಲ್ ಹೋದ್ರು ಗಿಡ ಹತ್ತದ್ ಬಿಡುವತ್ತು ಮಂದಿ ಏನಂತಾರ ನಮಗ್? ಹಿಂಗ್ ಜನ ಎಲ್ಲಾ ಮಾತಾಡ್ತಾರಲ್ಲ, ಹಂಗ ಅಷ್ಟೇನ್ ರಫ್ ಆಗಲ್ಲ, ರೂಡ್ ಆಗಲ್ಲ, ಸಿಂಪಲ್ ಆಗಿ ಆಕೆಗೆ ಏನ್ ಅಡ್ವೈಸ್ ಮಾಡ್ತಾರೆ? ಅಂಡ್ ದ್ಯಾಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ವಯಸ್ಸನ್ನ ಹೆಂಗ್ ಕಳಿಬೇಕಂದ್ರ ವೃದ್ಧಾಪ್ಯವನ್ನ ಮರ್ಯಾದೆಯಿಂದ, ರೆಸ್ಪೆಕ್ಟ್ಫುಲಿ. ಗ್ರೇಸ್ಫುಲಿ ಮೀನ್ಸ್ ರೆಸ್ಪೆಕ್ಟ್ಫುಲಿ, ಗೌರವದಿಂದ, ಮರ್ಯಾದೆಯಿಂದ ಕಳಿಬೇಕು. ವಯಸ್ಸಾದ್ಮೇಲೆ ಮರ್ಯಾದೆಯನ್ನು ಕಳ್ಕೊಳ್ಬೇಡ ಅಂತ ಹೇಳ್ತಾರೆ. ಓಕೆ, ನೋ, ಆಕಿದ ಹ್ಯಾಬಿಟ್ ಅನ್ಯೂಜುವಲ್ ಐತ್ರಿ. ಓಕೆ, ಹರ್ ಹ್ಯಾಬಿಟ್ ವಾಸ್ ಅನ್ಯೂಜುವಲ್. ಗಿಡ ಹತ್ತೋದೇ ಸಾಮಾನ್ಯವಾಗಿ ಹೆಣ್ಮಕ್ಳು ಹತ್ತಂಗಿಲ್ಲ. 10 ವಯಸ್ಸಾದ್ಮೇಲೆ ಅಂತೂ ಯಾರು ಹತ್ತೋದೇ ಇಲ್ಲ.
ಅಂತದ್ರೊಳಗ ಹರ್ ಹ್ಯಾಬಿಟ್, ಹರ್ ಟ್ಯಾಲೆಂಟ್ ವಾಸ್ ಆಲ್ಸೋ ಅನ್ಯೂಜುವಲ್. ಅವಳ ಅನ್ಯೂಜುವಲ್ ಅಂದ್ರೆ ಅರ್ಥ ಆಗತ್ರಿ? ವಾಟ್ ಯು ಮೀನ್ ಬೈ ಅನ್ಯೂಜುವಲ್? अस्वाभाविक. ಅಸ್ವಾಭಾವಿಕ, ವಿಚ್ ಇಸ್ ನಾಟ್ ಯೂಶುವಲ್. ಯಾವುದು ಯೂಶುವಲ್ ಅಲ್ವೋ ಅದು ಅನ್ಯೂಶುವಲ್, ಅಸ್ವಾಭಾವಿಕ. ಸಾಮಾನ್ಯವಾಗಿ ಜನ ಮಾಡದನ್ನ ಆಕೆ ಮಾಡ್ತಾಳೆ. ಇನ್ನು ಆಕಿ ಉತ್ತರನು ಹಂಗರಿ. ದ ಪೀಪಲ್ ಹರ್ ವೆಲ್ ವಿಶರ್ಸ್, ಆಕೆ ಬಗ್ಗೆ ಗೌರವ ಇರಾರ, ಆಕೆ ಹಿತೈಷಿಗಳನ್ನ ಹೇಳ್ತಾರೆ ಆಕೆಗೆ, ನೋಡಮ್ಮ ಅಜ್ಜಿ, ಯು ಆರ್ 60 and please stop climbing trees and you should live a graceful life. You must live respectfully ಅಂತ ಹೇಳ್ತಾರೆ. ಗೌರವದಿಂದ ಬಾಳು ಅಂತ ಆಕೆಗೆ ಅಡ್ವೈಸ್ ಮಾಡಿದ್ರ ಆಕೆ ನಕ್ಕು ಉತ್ತರ ಕೊಡ್ತಾಳೆ. ಹರ್ ರಿಯಾಕ್ಷನ್, ಹರ್ ರಿಪ್ಲೈ ಟು ವಾಸ್ ಅನ್ಯೂಶುವಲ್. ಶಿ ವುಡ್ ಲಾಫ್ ಅಂಡ್ ಸೇ, ಉತ್ತರ ಹೆಂಗ್ ಕೊಡ್ತಾಳೆ ನೋಡ್ರಿ, ನಕ್ ಹೇಳ್ತಾಳೆ ಆಕೆ. ವೆಲ್, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಆಯ್ತು, ನಾ ಇನ್ನಷ್ಟು ಅವಮರ್ಯಾದೆಯಿಂದ ಬಾಳ್ತೀನಿ ಅಂತ. ನಂಗ ನೋಡ್ರಿ, ಶಿ ವಾಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದ ಸಜೆಷನ್ ಆರ್ ಅಡ್ವೈಸ್. ವೆಲ್, ಆಯ್ತು, ಹೇಳ್ರಿ, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ನಾ ಏನ್ ಗ್ರೇಸ್ಫುಲ್ ಆಗಿರಂಗಿಲ್ಲ, ನನ್ ಮರ್ಯಾದೆ ಹೋಗೈತಿ, ಹೋಗತ್ತೆ. ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ನಾನು ಅಪಮಾನದಿಂದನೇ ಇರ್ತೀನಿ. ನನಗಿದ ಅಪಮಾನ ಅಂತ ನೀವು ಅನ್ಕೋರಿ. ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ನಾನು ಅವಮರ್ಯಾದೆಯಿಂದ ಇರ್ತೀನಿ. ಅಷ್ಟ ಅಲ್ಲ, ಐ ಕ್ಯಾನ್ ಡೂ ಇಟ್ ಬೆಟರ್. ಅದನ್ನ ಇನ್ನಷ್ಟು ಚಂದ ಮಾಡ್ತಾನಂತ. ಅಂದ್ರೆ ಅವಮರ್ಯಾದೆಯಿಂದ ಬಾಳೋದನ್ನ ಇನ್ನಷ್ಟು ಹೆಚ್ಚು ಮಾಡ್ತೇನೆ ಅಂತ. ಅಂದ್ರೆ ನಾ ಏನ್ ಗಿಡ ಹತ್ತದ ಬಿಡಂಗಿಲ್ಲ ಅಂತ ಅರ್ಥ ಆಗೈತ್ರಿ. ಶಿ ವಾಸ್ ನಾಟ್ ರೆಡಿ ಟು ಗಿವ್ ಅಪ್ ಕ್ಲೈಂಬಿಂಗ್ ಟ್ರೀಸ್. ವೈ ಡು ಯು ಥಿಂಕ್ ಸೊ? ಯಾಕೆ ಹಾಕಿ ಗಿಡ ಹತ್ತಂಗ ಇಲ್ಲಂದ್ರು, ನಾ ಹತ್ತಕ್ಕೆ ಅಂತಂದ್ರು, ನನ್ನ ಮರ್ಯಾದೆ ಹೋಗೋತು, ಮತ್ತೊಂದು ಆಗೋತು. ಐ ವಿಲ್ ಕಂಟಿನ್ಯೂ ಟು ಲಿವ್ ಡಿಸ್ಗ್ರೇಸ್ಫುಲಿ ಅಂಡ್ ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತ. ಇನ್ನೂ ಚಂದ ಹೆಂಗ ಮಾಡ್ತೇನಂತ ಮರ್ಯಾದೆ ಕಳೆದು. ಸೊ ವೈ ವಾಸ್ ಸಿ ನಾಟ್ ರೆಡಿ ಟು ಗಿವ್ ಅಪ್ ಕ್ಲೈಂಬಿಂಗ್ ಟ್ರೀಸ್? ಯಾಕೆ ಅದನ್ನ ಹತ್ತೋದನ್ನ ಬಿಡ್ಲಿಕ್ಕೆ ಇಷ್ಟಪಡ್ಲಿಲ್ಲ? Because being happier in a tree. Very good. She was very happy in the trees. ನೋಡಿ, ನಾವು ಜಗತ್ತಿಗೆ ಬಂದಿರೋದು ಸಂತೋಷವಾಗಿರಕ್ಕೆ. ಸಂತೋಷವಾಗಿರೋದು ನಮ್ ಚಾಯ್ಸ್. ಅದು ನಾವು ಅದನ್ನ ಇದ್ರ ತಲೆ ಹಾಕೊಂಡ್ 108 ಗೊಬ್ಬರ ಮಾಡ್ಕೊಂಡ್ ಸಂತೋಷ ಕಳ್ಕೊಳ್ಳೋದ್ರ ನಮ್ ತಪ್ಪದ. ಓಕೆ, ಅದ ಆಕಿಗ್ ಸಂತೋಷ ಇರೋದನ್ನ ಬಂಗ್ಲೆ ಒಳಗಿಲ್ಲ, ಯಾವ ಮ್ಯಾನ್ಷನ್ ಒಳಗಿಲ್ಲ. ಹರ್ ಹ್ಯಾಪಿನೆಸ್ ಲೈಸ್ ಇನ್ ದ ಟ್ರೀಸ್. ಶಿ ವಾಸ್ ಮೋರ್ ಅಂಡ್ ಮೋರ್ ಹ್ಯಾಪಿ ಇನ್ ದ ಕಂಪನಿ ಆಫ್ ಟ್ರೀಸ್. ಗಿಡಗಳ ಸಾಂಗತ್ಯದಲ್ಲಿ ಅವಳು ಖುಷಿ ಪಡ್ತಾಳೆ, ಸಂತೋಷ ಪಡ್ತಾಳೆ. ಮತ್ ಜಗತ್ತಿಗೆ ಬಂದಿರೋದನ್ನ ನಾವು ಸಂತೋಷ ಪಡಾಕ, ಮತ್ತ ನಮ್ಗೆ ತಂದು ಮನ್ಯಾಗ ದೊಡ್ಡ ನಿಂಗ್ ಬೆಸ್ಟ್ ಒಂದ್ ಬೆಡ್ರೂಮ್ ಕೊಡಿಸ್ತೀನಿ, ಒಂದು ಮಸ್ತ್ ಗಾದಿ ಕೊಡಿಸ್ತೀವಿ, ಎಲ್ಲಾ ಕೊಡ್ತೀವಿ, ಮನ್ಯಾಗ ಆರಾಮ್ ಟಿವಿ ನೋಡ್ಕೊಂಡ್ಕಂದ್ರ ನೋ. ಬಿಕಾಸ್ ದ ಟ್ರೀಸ್ ವರ್ ಹರ್ ಸೋಲೇಸ್, ಸೋರ್ಸ್ ಆಫ್ ಹರ್ ಹ್ಯಾಪಿನೆಸ್. ಸಂತೋಷದ ಮೂಲನೇ ಯಾವ ಗಿಡ ಅದಾವ ಅಂದ್ಮೇಲೆ, ನೀನ್ ವಯಸ್ಸಾದ್ಮೇಲೆ ಸಂತೋಷ ಬಿಟ್ಟು ಇಲ್ಲಿ ಮನ್ಯಾಗ ಕೊಂಡ್ಲೇನ್ ನಾನು. ಅದಕ್ಕೆ ಹೇಳ್ತಾಳೆ, ಹರ್ ರಿಪ್ಲೈ ವಾಸ್ ಆಲ್ಸೋ ಅನ್ಯೂಶುವಲ್. ವೆಲ್, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್ ಅಂಡ್ ವಿ ಹ್ಯಾಡ್ ಟು ಅಗ್ರಿ. ಅಜ್ಜಿನ ಹಿಂಗ್ ಉತ್ತರ ಕೊಟ್ಟ ಮೇಲೆ ನಾವು ಒಪ್ಪಲೇಬೇಕಾಯ್ತು. ನೋಡ್ರಿ, ಹ್ಯಾಡ್ ಟು ಅಂಡರ್ಲೈನ್, ಇಟ್ಸ್ ಅನ್ ಮಾಡಲ್ ವರ್ಬ್. ಇದು ಕೂಡ ಒಂದು ಮಾಡಲ್ ವರ್ಬ್. ಓಕೆ, ಶುಡ್ ಮತ್ತು ಮಸ್ಟ್ ನಡುವಿನ ಒಂದು ಮಾಡಲ್ ವರ್ಬ್. ಶುಡ್ ಮತ್ತು ಮಸ್ಟ್. ಹ್ಯಾಡ್ ಟು ಪಾಸ್ಟ್ ಒಳಗ, ಪ್ರೆಸೆಂಟ್ ಒಳಗ ಹ್ಯಾವ್ ಟು ಅಥವಾ ಹ್ಯಾಸ್ ಟು. ಇದು ಅನಿವಾರ್ಯತೆಯನ್ನು ಸೂಚಿಸುವಂತ ಒಂದು ಮಾಡಲ್ ವರ್ಬ್. ಓಕೆ, Helping verb ಆಗ್ಬೋದು. ಯಾ ಸಾರಿ ಸ್ವಾತಿ, ವಾಟ್ ಇಸ್ ದ ಕ್ವೆಶ್ಚನ್? Helping verb ಅಂತ ಏನ್ರಿ? ಯಾ ಹೆಲ್ಪಿಂಗ್ ವರ್ಬ್ ಒಳಗ ಏನು ಮಾಡಲ್ಸ್ ಅಂತ ಕರಿತೀವಲ್ಲ ನಾವು, ಶಾಲ್, ವಿಲ್, ವುಡ್, ಕುಡ್, ಮೈಟ್, ಮಸ್ಟ್ ಇವೆಲ್ಲ ಬರ್ತಾವಲ್ಲ, ಹಂಗ ಇವು ಕೂಡ ಹ್ಯಾವ್ ಟು, ಹ್ಯಾಸ್ ಟು, ಹ್ಯಾಡ್ ಟು. ಓಕೆ, ನನ್ ಬಸ್ ಲೇಟ್ ಆಗ್ತಾ ಇದೆ, ನನ್ಗೆ ಯಾರೋ ಬಸ್ ಸ್ಟ್ಯಾಂಡ್ ಮಾತಾಡ್ಕೋದ್ ನಿಂತಾರ, ಓ ಸಾರಿ, ದ ಬಸ್ ಇಸ್ ಕಮಿಂಗ್, ಐ ಹ್ಯಾವ್ ಟು ಗೋ, ನಾ ಹೋಗ್ಲೇಬೇಕು. ನೋಡ್ರಿ, ಹ್ಯಾವ್ ಟು ಗೋ, ಐ ಹ್ಯಾವ್ ಟು ಗೋ. ಹ್ಯಾವ್ ಟು ಇಸ್ ಅ ಕಾಂಬಿನೇಷನ್ ಆಫ್ ಒಂದು ವರ್ಬ್ ನ ಒಂದು ಕಾಂಬಿನೇಷನ್. ಹ್ಯಾವ್ ಟು ಅಂದ್ರೆ ಮಸ್ಟ್ ಗಿಂತ ಸ್ವಲ್ಪ ಕಡಿಮೆ, ಶುಡ್ ಗಿಂತ ಸ್ವಲ್ಪ ಹೆಚ್ಚಂದಂಗ ಲೆಕ್ಲೆ. ಅದು ಆಲ್ಮೋಸ್ಟ್ ಅದರ ಅರ್ಥ, ಶುಡ್ ಅರ್ಥ ನಾ ಹೋಗ್ಲೇಬೇಕು. ಶುಡ್ ಗಿಂತ ಸ್ವಲ್ಪ ಸ್ಟ್ರಾಂಗ್, ಮಸ್ಟ್ ಗಿಂತ ಸ್ವಲ್ಪ ಕಡಿಮೆ ಅಂತ. ಹಂಗ ಇಲ್ಲಿ ಏನಂತ ಹೇಳ್ಸಾರ, ಪಾಸ್ಟ್ ಒಳಗೆ ಬಳಸ್ಯಾರ. ಆಕೆ ಅಜ್ಜಿ ಅಂತೂ ನಾ ಹತ್ತಕ್ಕೆ ಗಿಡ ಅಂದ್ರೆ ನೀ ಬೇಕಾದ ಅನ್ಕೋರಕ್. ಲೆಟ್ ಅಸ್ ಥಿಂಕ್ ವಾಟ್ ಎವರ್ ವಿ ಲೈಕ್. ನಮ್ಗೇನ್ ಬೇಕಾದ್ ಅನ್ಕೊಳ್ಳೋಣ,
ಬಟ್ ಶಿ ವಾಸ್ ನಾಟ್ ರೆಡಿ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್. ಓಕೆ, ಆಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಏನ್ ಮಾಡ್ಬೇಕಾಯ್ತು, ವಿ ಹ್ಯಾಡ್ ಟು ಅಗ್ರಿ, ನಾವು ಒಪ್ಲೇಬೇಕಾಯ್ತು ಅಂತ ಹೇಳ್ತಾನೆ ಕವಿ. ಯಾಕೆ ಒಪ್ಲೇಬೇಕಾಗಿತ್ತು? ವೈ ಹ್ಯಾಡ್ ದೇ ಟು ಅಗ್ರಿ? ಯಾಕೆ ಒಪ್ಲೇಬೇಕಾಗಿತ್ತು ಅಂದ್ರೆ ನೋಡ್ರಿ, ವೈ ಡಿಡ್ ದೇ ಹ್ಯಾವ್ ಟು ಅಗ್ರಿ ಅಂದ್ರೆ ನೋಡ್ರಿ, ಲಾಸ್ಟ್ 2 ಲೈನ್ಸ್, ಈ ಸ್ಟಾಂಜಾದ ಕೊನೆಯ ಲೈನ್ ಮುಂದಿನ ಸ್ಟಾಂಜಾದ ಒಂದು ಲೈನ್ ಕೂಡಿ ಏನಪ್ಪಾ ಅಂದ್ರೆ ಒಂದು ಅರ್ಥವನ್ನ ಕೊಡುತ್ತೆ. ಯಾಕೆ ಅವ್ರೆಲ್ಲರೂ ಒಪ್ಪಿದ್ರಂದ್ರ ಆಯ್ತು ಬಿಡಪ್ಪ ಏನ್ ಮಾಡ್ತಿ ಮಾಡ್ಕೋವ, ಯಾಕಂದ್ರು ನೋಡ್ರಿ, ನೀವ್ ಅನ್ಸ್ತಿರಿಲ್ಲ 62 ವಯಸ್ಸು ಮುಗಿ ಗಿಡ ಹತ್ತೈತಿ ತಿರ್ಗಾಡ್ತೈತಿ, ನಾಳೆ ಬಿದ್ರಿ ಏನಾಗ್ಬಾರ್ದು, ಸೊಣಕ್ ಮುರ್ಕೊಂಡ್ ಕೂತಂದ್ರೆ ಏನ್ ಮಾಡುದ್ರಿ? ಸೊಣಕತ್ತಾರಲ್ಲ ನಿಮ್ಮಲ್ಲಿ ಖುಷಿ ಬಂದ್ರ ತಹಸೀಲ್ದಾರ? ಓಕೆ, ಇದಕ್ಕೆ ಸೊನಕ್ ಅಂದ್ರೆ ಸೊಂಟ ಅಂತ. ಓಕೆ, ಫಾರ್ ಇನ್ ಆಲ್ ದ ಗಾರ್ಡನ್, ಯಾಕೆ ಅವರೆಲ್ಲ ಒಪ್ಪಿದ್ರು ಅಂದ್ರೆ ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ ಶಿ ಹ್ಯಾಡಂಟ್ ಬೀನ್ ಆಫ್ ಅಟ್ ಒನ್ ಟೈಮ್ ಆರ್ ಅನದರ್. ಯಾಕೆ ಒಪ್ಪಬೇಕಾಯ್ತು ಅಂದ್ರೆ ಈ 2 ಲೈನ್ ಕೂಡಿ ಒಂದು ಅರ್ಥವನ್ನ ಕೊಡುತ್ತೆ. ಅಂಡ್ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡಬಲ್ ನೆಗೆಟಿವ್ಸ್. This is an example of double negatives. So I will ask you one thing. If you have pens, please take down a sentence. Okay? ನಿಮ್ಮಲ್ಲಿ ಪೆನ್ ಇದ್ರೆ ಬರ್ಕೊಡ್ರಿ, ಇಲ್ಲ ಹಂಗ ನೋಡ್ರಿ. I am not nothing. I am not nothing. What is the meaning of this sentence? I am not nothing. ಏನ್ ಅರ್ಥ ಇದ್ರದ್ದು? ನಥಿಂಗ್ ಅಂದ್ರೆ ಗೊತ್ತಿಲ್ಲ ಅಂತ. ಐ ಆಮ್ ನಾಟ್ ಈಗ ಸ್ವಾತಿ ಒಂದ್ ಕೆಲಸ ಮಾಡೋಣ, ನಾಟ್ ಅನ್ನ ಅಳಸ್ ಹಾಕೋಣ. ಈಗ ಹಂಗ ನಾಟ್ ಇಲ್ಲ ಅಂತ ತಿಳ್ಕೊಡಿ. ಐ ಆಮ್ ನಥಿಂಗ್. ಐ ಆಮ್ ನಥಿಂಗ್ ಅಂದ್ರೆ ಏನು? ಗೊತ್ತಿಲ್ಲ. ನೋ, ಐ ಆಮ್ ನಥಿಂಗ್ ಅಂದ್ರೆ ನಾನು ಏನು ಅಲ್ಲ, ಈ ಜೀವನ ಜಗತ್ತಲ್ಲಿ ನಾ ಏನೂ ಇಲ್ಲ. ಐ ಆಮ್ ನಥಿಂಗ್ ಅಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಎಕ್ಸಿಸ್ಟೆನ್ಸ್, ಐ ಡೋಂಟ್ ಹ್ಯಾವ್ ಎನಿ ಐಡೆಂಟಿಟಿ. ನನ್ನ ಜಗತ್ತಿನಲ್ಲಿ ನನ್ನ ಗುರುತು ಅನ್ನೋದು ಇಲ್ಲ, ನನ್ನ ಏನಂತಾರಲ್ಲ ನನ್ನ ಸಾಕ್ಷಿನ ಇಲ್ಲ ಅಂತ, ನಾ ಇದ್ದು ಇಲ್ದಂಗ ಅಂತ. ಐ ಆಮ್ ನಥಿಂಗ್ ಮೀನ್ಸ್ ನಾವು ವೇಸ್ಟ್ ಫೆಲೋ ಅಂದಂಗ. ಐ ಆಮ್ ನಥಿಂಗ್ ಅಂದ್ರೆ ನಾನೇನು ಇಲ್ಲ. ಐ ಆಮ್ ನಾಟ್ ನಥಿಂಗ್ ಅಂದ್ರೆ ಏನು? ಐ ಆಮ್ ನಾಟ್ ನಥಿಂಗ್ ಎಕ್ಸಾಕ್ಟ್ಲಿ. ನಾನು ಏನೋ ಅದನ್ನಂತ ಡೋಂಟ್ ನೆಗ್ಲೆಕ್ಟ್. ಮನೆಗೊಬ್ಬರ ಕೇಳ್ತಿರ್ತಾರಲ್ಲ ಪಾಪ, ಹೆಂಡತಿ ಮಾತು ಕೇಳ್ತಾರಂಗಿಲ್ಲ ಅಥವಾ ಯಾರೊಬ್ರು ಒಟ್ಟ ಅವ್ರ ಶಬ್ದ ಮಾತುಗಳನ್ನ ಗಣನೆಗೆ ತೆಗೆದುಕೊಳ್ಳಂಗಿಲ್ಲ. ಅವಾಗ ಅವರು ಸಿಟ್ಟಿಗೆ ಅದ್ ಹೇಳ್ಬಹುದು, ನಾನು ಅದನ್ನಿಲ್ಲ ಮನ್ಯಾಗ ಅಂದ್ರ ಐ ಆಮ್ ನಾಟ್ ನಥಿಂಗ್ ಮೀನ್ಸ್ ನೋಡ್ರಿ, ನಾಟ್ ಇಸ್ ಅ ನೆಗೆಟಿವ್ ವರ್ಡ್, ನಥಿಂಗ್ ಇಸ್ ಆಲ್ಸೋ ನೆಗೆಟಿವ್ ವರ್ಡ್. ಅಂಡ್ ವಾಟ್ ಇಸ್ ದ ಮೀನಿಂಗ್? ಐ ಆಮ್ ಆಲ್ಸೋ ಸಮಥಿಂಗ್. ನಾನು ಏನೋ ಅದನ, ನಾನು ಅದನಂತ, ನಾನು ಅದೇನ್ ಅನ್ನೋದು. ಅಂದ್ರ ನಾಟ್ ಅಂಡ್ ನಥಿಂಗ್ 2 ನೆಗೆಟಿವ್ಸ್, 2 ಏನಾದ್ರು ದೇ ಹ್ಯಾವ್ ಗಿವನ್ ಪಾಸಿಟಿವ್ ಮೀನಿಂಗ್. ಡಬಲ್ ನೆಗೆಟಿವ್ಸ್ ಇಂಗ್ಲಿಷ್ ಗಣಿತೊಳಗೆ ಬರ್ತದಲ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಮೈನಸ್ ಮತ್ತು ಮೈನಸ್ಗಳ ಗುಣಾಕಾರ ಹೆಂಗ್ ಪ್ಲಸ್ ಆಗುತ್ತೋ ಹಂಗ 2 ಡಬಲ್ ನೆಗೆಟಿವ್ಸ್ ಬಂದು ಅಂದ್ರ ಆ ಶಬ್ದದ ವಾಕ್ಯದ ಅರ್ಥ ಏನಾಗತ್ರಿ? ಪಾಸಿಟಿವ್ ಮೀನಿಂಗ್ ಅನ್ನ ಕೊಡುತ್ತೆ. ಪಾಸಿಟಿವ್. Double negatives give the positive meaning. I am not nothing means I am also something. ನಾನು ಏನೋ ಇದೀನಿ, ನಾನು ದೊಡ್ಡ ಸಾಧನೆ ಮಾಡಿಲ್ಲ ಅಂದ್ರೂ ಸಣ್ಣ ಒಂದ್ ಸ್ವಲ್ಪ ನಂದು ಅಸ್ತಿತ್ವ ಇದೆ ಅನ್ನೋದನ್ನ ಸೂಚಿಸ್ತೇವೆ. ಹಂಗ ಇಲ್ಲಿ ಆಕೆ ನಾನು ಗಿಡ ಹತ್ತಕ್ಕೆ ಅಂದ್ರು, ಅವಾಗ ಅವ್ರು ಹೇಗೆ ರಿಪ್ಲೈ ಯಾಕೆ ಒಪ್ಪಿದ್ರು ಅಂತಂದ್ರೆ ಲಾಸ್ಟ್ 2 ಲೈನ್ಸ್ ನೋಡ್ರಿ. For in all the garden there wasn't a tree. ಇಡೀ ಮನೆಯ ತೋಟದಲ್ಲಿ ಅಥವಾ ಮನೆಯ ಮುಂದಿನ ಒಂದು ಕಾಡ್ನಲ್ಲಿ, ಗಿಡದಲ್ಲಿ, ಗಾರ್ಡನ್ ಏನು ಗಿಡಗಳು ಹಚ್ಚಿದ್ರಲ್ಲ ತೋಪ್ನಲ್ಲಿ, ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ. ಒಂದು ಗಿಡ ಇರಲಿಲ್ಲ. ವಾಟ್ ಇಸ್ ನನ್ ಗಾರ್ಡನ್ ಹೆಂಗೈತ್ರಿ? ದೇರ್ ವಾಸ್ ನಾಟ್ ಅ ಟ್ರೀ. ಒಂದು ಗಿಡ ಇರ್ಲಿಲ್ಲ ಅಂತ. ಹತ್ಲಿ ಅಂತ ಅರ್ಥ ಹಂಗಲ್ಲ ನೋಡ್ರಿ, ಬಹಳ ಲಕ್ಷ್ಯ ಕೊಟ್ಟು ತಿಳ್ಕೊಬೇಕು. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡಬಲ್ ನೆಗೆಟಿವ್ಸ್. ಹಾಗೆ ಗಾರ್ಡನ್ದಾಗ ಗಿಡನ ಇಲ್ಲ ಅಂದ್ರೆ ಗಿಡ ಹತ್ತಾಳ ಹೆಂಗ್ ಮತ್ತ? ಆದ್ರೆ ಗಿಡ ಇದ್ದು ಅಲ್ಲಿ. ಆದ್ರೆ ಕವಿ ಏನ್ ಬರೀತಾನೆ? ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ ಶಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್. ದೇರ್ ವಾಸ್ ನಾಟ್ ಅ ಟ್ರೀ ಶಿ ಹ್ಯಾಡ್ ನಾಟ್ ಬೀನ್ ಅಪ್. ನೋಡ್ರಿ 2 ನೆಗೆಟಿವ್ ಅದಾವ. ವಾಸ್ ನಾಟ್, ಹ್ಯಾಡ್ ನಾಟ್. ಒಂದು ಗಿಡ ಇರ್ಲಿಲ್ಲ,
ಶಿ ಹ್ಯಾಡ್ ನಾಟ್ ಬೀನ್ ಅಪ್, ಅವಳು ಹತ್ತಲಾರದ. ಅರ್ಥ ಆಯ್ತಾ? ಇಡೀ ಗಾರ್ಡನ್ದೊಳಗ, ಇನ್ ಆಲ್ ದ ಗಾರ್ಡನ್ ದೇರ್ ವಾಸ್ ಅಜ್ಜಿ ಹತ್ತದೇ ಇರೋ ಯಾವ ಗಿಡನೂ ಇರ್ಲಿಲ್ಲ ನಂಗೆ. ಗಾರ್ಡನ್ ತುಂಬಾ ಗಿಡ ಇದ್ದು, ಆಕೆ ಹತ್ತಲಾರದ ಗಿಡ ಒಂದು ಇರ್ಲಿಲ್ಲಂತ. ಎಲ್ಲಾ ಗಿಡ ಆಕೆ ಒಂದ್ಸಲ ಬಿಟ್ಟು 2 ಸಲ ಏರಿಳಂತ. ಯಾವ ಗಿಡ ಹತ್ತಿರ ಎಲ್ಲ ಹತ್ತಿ ಇಳ್ದಾಳಂತ. ಈ ಗಿಡ ಯಾಕೋ ಡೇಂಜರ್ ಕಾಣತಿಲ್ಲ, ಆಕೆ 1 ಸಲ ಬಿಟ್ಟು 10 ಸಲ ಏರಿಯರ್ ಇಳ್ದಾಳ ಎಲ್ಲ ಗಿಡ. ಅದಕ್ಕೆ ಹೇಳ್ತಾರೆ ನೋಡ್ರಿ ಎಷ್ಟು ಚಂದ ಅರ್ಥ ಕೊಡುತ್ತೆ. ದೇರ್ ವಾಸಂಟ್ ಎ ಟ್ರೀ ಶಿ ಹ್ಯಾಡಂಟ್ ಬೀನ್ ಅಪ್. ಇಡೀ ತೋಟದಲ್ಲಿ ಅವಳು ಹತ್ತಲಾರದ ಒಂದು ಮರವೂ ಇರಲಿಲ್ಲ. ಇಡೀ ತೋಟದಲ್ಲಿ ಅವಳು ಹತ್ತಲಾರದ ಒಂದು ಮರವೂ ಇರಲಿಲ್ಲ. ಆಟ್ ಒನ್ ಟೈಮ್ ಆರ್ ಅನದರ್, ಒಂದು ಸಲ ಅಥವಾ ಮತ್ತೊಂದು ಸಲ ಅದ್ರ ಗಿಡ ಏರೇ ತಿರಿದಳೆ. ಎಲ್ಲಾ ಗಿಡ ಏರ್ಗಿಳಿದಾಳ ಅಂದ್ಮೇಲೆ ಇನ್ನು ಯಾವ ಅಂಜಿಕೆ ಯಾಕ, ಎಲ್ಲಾ ಗಿಡ ಏರ್ತಾ ಬಿಡಪ್ಪ ಅಂತ. ಮತ್ತೆ ಈಗಾಗ್ಲೇ ನೋಡಿದ್ವಿ ನಾವು ಯಾಕೆ ಒಪ್ಪಿದ್ರಲ್ಲ. ಶಿ ಹ್ಯಾಡ್ ದಿಸ್ ಟ್ಯಾಲೆಂಟ್ ಸಿನ್ಸ್ ಹರ್ ಚೈಲ್ಡ್ಹುಡ್ ಅಂಡ್ ಶಿ ಹ್ಯಾಡ್ ಕ್ಲೈಮ್ಡ್ ಎವ್ರಿ ಟ್ರೀ ಇನ್ ಹರ್ ಗಾರ್ಡನ್. ಮನೆಯ ತೋಟದ ಪ್ರತಿಯೊಂದು ಗಿಡವನ್ನ ಆಕೆ ಏರಿ ಇಳಿದಿದ್ಲು. ಹಂಗಾರ ಅಂಜೋದು ಅದಕ್ಕೆ. ಓಕೆ, ಅದಕ್ಕಾಗಿ ಗಪ್ಪ ಆವತ್ತು ಏನ್ ಮಾಡ್ಕೊಲ್ಲಪ್ಪ ಅಂತ ಬಿಟ್ಬಿಟ್ರಿ ಆಕೆ. ಆದ್ರೆ ನೋಡ್ರಿ ಆಕೆ ಗಿಡ ಹೆಂಗ್ ಕಲ್ತ್ರು. ಹೌ ಡಿಡ್ ಶಿ ಲರ್ನ್ ಟು ಕ್ಲೈಮ್? ಹ್ಯಾವಿಂಗ್ ಲರ್ನ್ ಟು ಕ್ಲೈಮ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ವೆನ್ ಶಿ ವಾಸ್ ಜಸ್ಟ್ 6 years old. 6 ವರ್ಷದವಳಿದ್ದಾಗ ಹರ್ ಲವಿಂಗ್ ಬ್ರದರ್, ಆಕೆಯ ಪ್ರೀತಿಯ ಅಣ್ಣ ಆಕೆಗೆ ಏನ್ ಕಲಿಸಿದ? ಹಿ ಟಾಟ್ ಹರ್ ಕ್ಲೈಂಬಿಂಗ್ ಟ್ರೀಸ್. ಗಿಡ ಹತ್ತೋದನ್ನ ಕಲಿಸಿದ. ಆಕೇನ್ ಗಿಡ ಏರಿಸಿದ ಅಣ್ಣ, ಇಳ್ಯಾಕ ತಯಾರಿಲ್ಲ ಮುದಿಕೆ. ಸಾರಿ ಪಾಪ ಅಜ್ಜಿ 6 ವರ್ಷದಾಗ ಚಾಲು ಮಾಡ್ಯಾಳು, 62 ವಯಸ್ಸಿಗೆ ಬಿಟ್ಟಿಳತ್ ನೋಡ್ರಿ. 62 ತಕ ಗಿಡ ಹತ್ತಿಳ. 62 ಗಿಡ ಹತ್ತದ್ ಬಿಟ್ಟಾಳ ಅಂದ್ರೆ ಆಕೇನ್ ಸಾಪ್ತಾಳನ್ರಿ? ಪಾಪ ಬೇಡ, ನೋ, ವಿ ಶುಡ್ ನಾಟ್ ಕಿಲ್ ಹರ್. ಗಿಡ ಹತ್ತದ 62ನೇ ವಯಸ್ಸಿಗೆ ಕೊನೆ ಸಲ ಹತ್ತಿದ್ರು ಅಂದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಒಂದು ಬಹಳ ಮಜಾ ಐತಿ. ಓಕೆ, ಸೊ ನೋಡ್ರಿ ಹಂಗಾದ್ರೆ ಶಿ ಹ್ಯಾಡ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಬಟ್ ಅಷ್ಟೆಲ್ಲ ಧೈರ್ಯ ಇತ್ತು, ಎಲ್ಲ ಗಿಡ ಏರಿದಾಳಂತ ಧೈರ್ಯ ಇತ್ತು, ಆದ್ರೂ ಒಂದು ಹೆದರಿಕೆ ಒಳಗಿದ್ದೇ ಇರುತ್ತೆ. ಬಿಕಾಸ್ ಶಿ ವಾಸ್ ಓಲ್ಡ್. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದ್ಯಾಟ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಆದ್ರೂ ಒಳಗ ಒಂದು ಭಯ ಏನಿತ್ತು. ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಒಂದಿಲ್ಲೊಂದು ದಿವಸ ಆಕೆ ಬಿದ್ದೆ ಬೀಳ್ತಾಳ. ಟೆರಿಬಲ್ ಫಾಲ್, ಬಿದ್ರೆ ಪರಿಸ್ಥಿತಿ ಏನಾಗತ್ತ? ಟೆರಿಬಲ್. ಇಟ್ ವಿಲ್ ಬಿ ಭಯಾನಕ. ಅಂದ್ರೆ ಎಲ್ಲೂ ಪುಡಿ ಪುಡಿ ಆಗಿ ಹೋಗ್ತಾವ ಆಕಿವಂತ. ಹೌದಾ? ಯಾಕಂದ್ರೆ ವಯಸ್ಸಾದ್ಮೇಲೆ ಶಕ್ತಿ ಕಡಿಮೆ ಆಗತ್ತೆ, ಕಣ್ಣು ದೃಷ್ಟಿ ಕಡಿಮೆ ಆಗ್ಬೋದು, ಅಥವಾ ಸೈಕೋ ಮೋಟರ್ ಸ್ಕಿಲ್ ಕಡಿಮೆ ಆಗ್ಬೋದು. ಅಂದ್ರೆ ಮನಸ್ಸು ಮತ್ತು ಇಂದ್ರಿಯಗಳ ಮೇಲಿನ ಕಂಟ್ರೋಲ್ ಕಡಿಮೆ ಆಗ್ಬೋದು. ಹೌದಾ? ವಸ್ತುವನ್ನು ಹಿಡಿಲಿಕ್ಕೆ ಹಿಡಿತ ಕಡಿಮೆ ಆಗ್ಬೋದು. ಹಿಂಗೇನಾಗಿ ಏನಪ್ಪಾ ಅಂದ್ರೆ ಮೋಟರ್ ಸ್ಕಿಲ್ಸ್ ಕಡಿಮೆ ಆದ್ರೆ ಅವ್ರಿಗೆಲ್ಲ ಹೆದರಿಕೆ ಇತ್ತು. ಏನಂತೇಳಿ, ಒನ್ ಡೇ ಶಿ ವುಡ್ ಫಾಲ್ ಟೆರಿಬ್ಲಿ ಫ್ರಮ್ ದ ಟ್ರೀಸ್. ಗಿಡದಿಂದ ಆಕೆ ಜೋರಾಗಿ ಬೀಳ್ಬಹುದು ಅಥವಾ ಭಯಾನಕವಾಗಿ ಬೀಳ್ಬಹುದು ಅನ್ನುವಂತಹ ಹೆದರಿಕೆ ಅವರಿಗೆ ಇತ್ತು. ಆದ್ರೆ ಹಂಗಾಗ್ಲಿಲ್ಲ. ದ ಔಟ್ಕಮ್ ವಾಸ್ ಡಿಫರೆಂಟ್. ಅವರು ಒಂದಿಲ್ಲೊಂದ್ ದಿವ್ಸ ಬೀಳ್ತಾಳಂತ ಅನ್ಕೊಂಡಿದ್ರು, ಬಟ್ ದ ಔಟ್ಕಮ್ ವಾಸ್ ಡಿಫರೆಂಟ್. ಆದ್ರೆ ಫಲಿತಾಂಶವೇ ಬೇರೆ ಇತ್ತು. ಆಕೆ ಬೀಳಿಲ್ಲ. ಏನಾಯ್ತು ಹಂಗಾರ ಫಲಿತಾಂಶ? ವೈಲ್ ವಿ ವರ್ ಇನ್ ಟೌನ್ ಶಿ ಕ್ಲೈಂಬ್ಡ್ ಅ ಟ್ರೀ ಅಂಡ್ ಕುಂಟ್ ಕಮ್ ಡೌನ್. ನೋಡ್ರಿ, ಅವರೆಲ್ಲ ನಿರೀಕ್ಷೆ ಏನ್ ಮಾಡಿದ್ರು? ಏನಾದ್ರೂ ಒಂದಿಲ್ಲ ಒಂದ್ ದಿವಸ, ಒನ್ ಡೇ ಆರ್ ದ ಅನದರ್ ಶಿ ವುಡ್ ಫಾಲ್ ಟೆರಿಬ್ಲಿ, ಭಯಾನಕವಾಗಿ ಬೀಳ್ತಾಳೆ ಅಂತ ಅನ್ಕೊಂಡಿದ್ರು. ಆದ್ರೆ ಔಟ್ಕಮ್ ಏನಾಯ್ತು? ಔಟ್ಕಮ್ ಮೀನ್ಸ್ ರಿಸಲ್ಟ್. ಫಲಿತಾಂಶ. ಔಟ್ಕಮ್ ಮೀನ್ಸ್ ವಾಟ್ ಆಕ್ಚುಲಿ ಹ್ಯಾಪನ್. ನಿಜವಾಗಿ ಆದದ್ದೇ ಬೇರೆ, ಅವ್ರು ಅನ್ಕೊಂಡದ್ದೇ ಬೇರೆ, ಆಗಿದ್ದೇ ಬೇರೆ. ಏನಾಯ್ತು ನೋಡ್ರಿ? ದ ಔಟ್ಕಮ್ ವಾಸ್ ಡಿಫರೆಂಟ್. While we were in town, she climbed a tree. ಒಂದ್ ದಿವಸ all the family members went to town. ಪಟ್ಟಣಕ್ಕೆ ಹೋಗಿದ್ರು. ಆಗ ಮನೆಯಲ್ಲಿ ಒಬ್ಬಳೆ ಇದ್ಳು. She was all alone. She climbed a tree. ಗಿಡವನ್ನ ಹತ್ತಿದ್ಳು. ಯಾವುದೋ ಒಂದು ಗಿಡ ಹತ್ತಿದ್ಳು. And could not come down. ಆಕೆ ಇಳಿಲಿಕ್ಕೆ ಆಗ್ಲಿಲ್ಲ. She was not able to come down. ಬೀಳಿಲ್ಲ ಆಕೆ. ಬಟ್ ಏನಾಯ್ತು? One day she climbed a tree but could not come down when the family members were in town. ಇಡೀ ಮನೆಯವರೆಲ್ಲ ಪಟ್ಟಣಕ್ಕೆ ಹೋದಾಗ, ನಗರಕ್ಕೆ ಹೋದಾಗ, ಈಗ ಯಾರು ಇಲ್ಲ, ಗಿಡ ಹತ್ತಾಳೆ, ಹತ್ತಿರ ಇಳಾಕ ಬರಂಗಿಲ್ಲ, ಗಿಡದಾಗ ಕುಂತು ಬಿಡ್ತಾಳೆ. ಸೊ ದಿಸ್ ಈಸ್ ದ ಫಸ್ಟ್ ಹಾಪ್ ಆಫ್ ದ ಪೋಯಮ್, Grandma Climbs a Tree. I hope you have liked this
part of the poem. So far, what do you have any doubts so far? Another doubt idea? Have any doubts? Okay. No, sir. Yeah, I think it is understood. ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕ್ರಿ. The poem can be asked for 4 marks or 3 marks. Detailed answer, long answer question. Okay, not MCQ. ಆಮೇಲೆ ಆರ್ಸಿಗಳನ್ನ ಕೂಡ ಕೇಳಬಹುದು. Please take down some homework that I am going to exhibit from the. Okay. Yeah, is the screen visible? Yes, sir. Yes, sir. Yes. Yes. Yeah. Okay. See, here we have some RCs. ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ 2 ಒಳಗ ಪೇಜ್ ನಂಬರ್ ಹೇಳ್ತೇನೆ ಇವಾಗ. ಪೇಜ್ ನಂಬರ್ 69. ಪೇಜ್ ನಂಬರ್ 69 ಒಳಗ ಕ್ವಶನ್ ನಂಬರ್ 1. ಓಕೆ, 2, 3, ಓಕೆ, 4, 5, 6. Okay, 1 to 6 on page number 69. Okay, next Roman number 3 ಒಳಗ ನೋಡ್ರಿ, Roman number 3 RC ಒಳಗ 1, 5, 8. 1, 5 and 8 on page number 70. And 69 ಒಳಗ page 1 to 6. ಇವುಗಳನ್ನ ಉತ್ತರಿಸಿ. ಓಕೆ, ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಪ್ರಶ್ನೆ ಇದೆ ರೀ. ಓಕೆ, ಕಲೆಕ್ಟ್. Okay, find some more examples of double negatives. Okay, find some more examples for double negatives. Got it? Double negatives ಗಳಿಗೆ ಉದಾಹರಣೆಗಳನ್ನು ಕೊಡ್ತೀರಿ. ಒಂದು 5 ರಿಂದ 10 ಬರ್ಕೊಡಿ. You can browse in the internet and you can take the help of the books and even the internet, and you can get the more examples. Okay. Okay, ಇಷ್ಟು ಬಿಡಿಸಿದ್ರಿ. ನಾಳೆ ಕಂಟಿನ್ಯೂ ಮಾಡೋಣ. Because the Tahsildar and AC is coming to our school to honor the rankers. Okay, let them be your inspiration. If no room for doubts, I will end up the session. I would like to wind it off. ಏನಾದ್ರೂ ಕೇಳೋದಿದ್ರೆ? Yes, is there anything? Okay, No, sir. sorry, bye. No, ಮುಂದಿನ sir. ಕ್ಲಾಸ್ ಇರಬಹುದು. Bye.